ನಮಗೀಗ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಸಿಕ್ಕಿದ್ದಾರೆ, ಸರ್ಜನ್ ಆಗಿದ್ದಾರೆ. ಇವರ ತಂದೆ ಪೂಜ್ಯರು ಇಲ್ಲೇ ದೈವಾಧೀನರಾಗಿದ್ದಾರೆ. ಇತ್ತೀಚೆಗೆ ಇದೇ ದೇವಾಲಯದ ಪ್ರಮುಖ ಅರ್ಚಕರಾಗಿದ್ದವರು. ಬಹುಶಃ ಒಂದು 70-80 ವರ್ಷಗಳ ಕಾಲ ಇಲ್ಲೇ ಸೇವೆಯನ್ನು ಸಲ್ಲಿಸಿದರು ಅಂತ ಕೂಡ ನಾವು ಕೇಳಿದ್ದೇವೆ. ಸರ್, ಈ ದೇವಾಲಯದ ಶಿಲ್ಪಗಳ ಬಗ್ಗೆ ಮತ್ತು ವೈಶಿಷ್ಟ್ಯತೆಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಧನ್ಯವಾದಗಳು. ನಾನು ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯ, ಇದೇ ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಎ ಸೀತಾರಾಮಯ್ಯ, ವೇದ ಬ್ರಹ್ಮಶ್ರೀ ಎ ಸೀತಾರಾಮಯ್ಯ ಅಂತ. ಅವರು ಇದೇ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸುಮಾರು 60 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಈಗ ಅವರು ಇಲ್ಲ. ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಸಣ್ಣ ಬಾಲ್ಯವನ್ನು ಈ ದೇವಸ್ಥಾನದಲ್ಲಿ ಓಡಿ ಆಡಿ ದೇವರುಗಳನ್ನು ಪೂಜೆ ಮಾಡಿ ಕಳೆದಿದ್ದೇನೆ. ಹಾಗಾಗಿ ನನಗೆ ಅಲ್ಪ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಈ ಊರನ್ನ ಮೊದಲೇ ಹೇಳಿದಂತೆ ಅರಿಕುಠಾರ ಎಂಬ ಹೆಸರಿನ ಈ ಗ್ರಾಮವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರವರು, ಅವರ ತಂದೆ ಚಾಮರಾಜ ಒಡೆಯರವರ ನೆನಪಿನಲ್ಲಿ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು. ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಚಾಮರಾಜೇಶ್ವರ ಎಂಬ ಹೆಸರನ್ನು ಕೊಟ್ಟರು. ಚಾಮರಾಜೇಶ್ವರ ಎಂಬ ಹೆಸರನ್ನು ಕೊಟ್ಟ ನಂತರ ಈ ಊರಿಗೆ ಚಾಮರಾಜನಗರ ಎಂಬ ನಾಮಕರಣವನ್ನು ಮಾಡಿದರು. ಅಂದಿನಿಂದ ಇಂದಿನವರೆಗೆ ಇನ್ನು ಮುಂದಕ್ಕೆ ಇದು ಚಾಮರಾಜನಗರವಾಗಿ ಬೆಳೆಯುತ್ತಾ ಬಂದಿದೆ. ಮುಂಚೆ ಇದರ ಹೆಸರು ಅರಿಕುಠಾರ ಆಗಿತ್ತು. ಇಲ್ಲಿ ಚಾಮರಾಜೇಶ್ವರನ ಹರಿ ಅಂತಂದರೆ ಶತ್ರು, ಕುಠಾರ ಅಂದರೆ ಕೊಡ್ಲಿ. ಇಲ್ಲಿ ಪಾಳೆಗಾರರುಗಳು ವಾಸ ಮಾಡುತ್ತಿದ್ದಂಥ ಜಾಗ ಇದು. ಸೊ ಅರಿಕುಠಾರ ಎಂಬ ಗ್ರಾಮ ಚಾಮರಾಜನಗರವಾಗಿ ಬದಲಾವಣೆ ಆಯಿತು. ಮೊದಲಿಗೆ ಚಾಮರಾಜನಗರ ಮೈಸೂರು ಸಂಸ್ಥಾನದ ಮೈಸೂರು ಜಿಲ್ಲೆಯ ಒಡೆತನದಲ್ಲಿತ್ತು. ತದನಂತರದಲ್ಲಿ ಜಿಲ್ಲಾ ಪುನರ್ವಿಂಗಡಣೆ ಆದಾಗ ಚಾಮರಾಜನಗರ ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟು ಪ್ರತ್ಯೇಕ ಜಿಲ್ಲೆಯಾಗಿ ಗುರುತಿಸಿಕೊಂಡಿದೆ. ಚಾಮರಾಜನಗರದ ವಿಶೇಷ ಏನಪ್ಪ ಅಂದರೆ, ಚಾಮರಾಜನಗರ ಜಿಲ್ಲೆಯ ವಿಶೇಷ ಏನಂತಂದರೆ, ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡನ್ನು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಅದು ಚಾಮರಾಜನಗರ ಜಿಲ್ಲೆ. ಇಲ್ಲಿ ಬಹಳಷ್ಟು ಬೆಟ್ಟಗಳಿದ್ದಾವೆ. ಬಿಳಿಗಿರಂಗನ ಬೆಟ್ಟ ಇದೆ, ಮಲೆ ಮಹದೇಶ್ವರ ಬೆಟ್ಟ ಇದೆ, ಹಿಮೋದ್ಗೋಪಾಲ ಸ್ವಾಮಿ ಬೆಟ್ಟ, ಹಾಗೆ ಹುಲಗನಮುರಡಿ ವೆಂಕಟರಮಣ ಸ್ವಾಮಿ ಬೆಟ್ಟ, ಪಾರ್ವತಿ ಬೆಟ್ಟ, ಇನ್ನೂ ಮುಂತಾದ ಬಹಳಷ್ಟು ಬೆಟ್ಟಗಳಿದ್ದಾವೆ. ಸಣ್ಣ ಪುಟ್ಟ ಗುಡ್ಡಗಾಡುಗಳ ಪ್ರದೇಶಗಳು ಇದ್ದಾವೆ. ಕರಿವರದರಾಜ ಸ್ವಾಮಿ ಬೆಟ್ಟ ಅಂತ ಇದೆ. ಬೇಕಾದಷ್ಟು ಗುಡ್ಡಗಾಡು ಪ್ರದೇಶಗಳನ್ನು ಹೊಂದಿದೆ. ಅತ್ಯಂತ ಹೆಚ್ಚು ಕಾಡು ಪ್ರದೇಶವನ್ನು ಹೊಂದಿದ್ದಂಥ ಜಾಗ ಚಾಮರಾಜನಗರ ಜಿಲ್ಲೆ. ಈಗಲೂ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಅದು ಚಾಮರಾಜನಗರ ಜಿಲ್ಲೆ ಆಗಿದೆ. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ, ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ತಾರೆ. ಮಳೆ ಸ್ವಲ್ಪ ಕಡಿಮೆ ಆದ್ದರಿಂದ ಇಲ್ಲಿ ನದಿ ಕೆರೆ ತೊರೆಗಳು ಸ್ವಲ್ಪ ಕಡಿಮೆ ಇದ್ದಾವೆ. ಆದರೂ ಅಂದಿನ ಕಾಲದಲ್ಲಿ ಮಹಾರಾಜರು ಪೂರ್ವಾಲೋಚನೆಯಿಂದ ಮಾಡಿ ಸುಮಾರಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಇದೇ ಊರಲ್ಲಿ ಇರುವಂಥ ದೊಡ್ಡ ಅರಸಿನ ಕೊಳ ಅನ್ನೋದು ಅದಕ್ಕೆ ಬಹಳ ವಿಶೇಷ. ಅಲ್ಲಿ ಒಂದು ಗಣಪತಿ ಸಹಿತ ಇದೆ. ದೊಡ್ಡ ಅರಸಿನ ಕೊಳ, ಕೊಳದ ಗಣಪತಿ ಎಂಬುದು ಬಹಳ ವಿಶೇಷವಾಗಿದೆ. ಬಹಳ ಭಕ್ತಿ ಪ್ರಧಾನವಾದ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರ. ಇದು ಜನಪದ ಕಲೆಗಳ ತವರೂರು ಕೂಡ. ಈ ಚಾಮರಾಜನಗರ ಜಿಲ್ಲೆಯಲ್ಲಿ, ಚಾಮರಾಜನಗರ ಪ್ರದೇಶದಲ್ಲಿ ಚಾಮರಾಜೇಶ್ವರನ ಸ್ಥಾಪನೆ ಮಾಡಿದ ಮೇಲೆ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಅದರ ಎಡಭಾಗದಲ್ಲಿ ಕೆಂಪನಂಜಾಂಬ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪಾರ್ವತಿಯ ರೂಪವಾದ ಕೆಂಪನಂಜಾಂಬ ದೇವಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾಳೆ. ನಿತ್ಯ ಪೂಜೆ ಕೈಗೊಳ್ತಾ ಇದ್ದಾಳೆ. ಬಹಳ ಅದ್ಭುತವಾದ ಮೂರ್ತಿ ಕೆಂಪನಂಜಾಂಬ ಮೂರ್ತಿ, ಹಾಗೆ ಚಾಮರಾಜೇಶ್ವರ ಮೂರ್ತಿ, ಚಾಮುಂಡೇಶ್ವರಿ ಮೂರ್ತಿ ಎಲ್ಲವೇ. ರಾಜಗೋಪುರ ಇದೆ. ಪ್ರತಿ ವರ್ಷ ಇಲ್ಲಿ ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ. ಅಂದು ಆಷಾಢ ಮಾಸ ವಿಶೇಷ ಯಾಕಪ್ಪ ಅಂತಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಹುಟ್ಟಿದ್ದವರು ಆಷಾಢ ಮಾಸದಲ್ಲಿ ಹುಟ್ಟಿದ್ರು. ಅವರ ಸವಿನೆನಪಿನಲ್ಲಿ ಆಷಾಢದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ. 5 ರಥಗಳು ಇಲ್ಲಿ ನಡೆಯುತ್ತವೆ. ಚಾಮರಾಜೇಶ್ವರ, ಕೆಂಪನಂಜಾಂಬ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ರಥಗಳು ಸಹಿತ ಇಲ್ಲಿ ನಡೀತಾ ಇತ್ತು. ಈಗ 5 ರಥಗಳಿಲ್ಲ, 4 ರಥಗಳೇ ನಡೀತಾ ಇದ್ದಾವೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಆಷಾಢ ಮಾಸದ ಜಾತ್ರೆ ಬೇರೆ ಎಲ್ಲೂ ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯೋದಿಲ್ಲ. ಚಾಮರಾಜನಗರದಲ್ಲಿ ಮಾತ್ರ ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯೋದು. ಹೆಚ್ಚಾಗಿ ನವದಂಪತಿಗಳು ಇಲ್ಲಿ ಆ ಸಮಯದಲ್ಲಿ ಬರ್ತಾರೆ. ದೇವರಿಗೆ ಹಣ್ಣು ಜವನ ಎಸೆದು ದೇವರಲ್ಲಿ ಅವರಿಗೆ ಮಕ್ಕಳಾಗಲಿ ಅನ್ನೋ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ನಡೆಯುವಂಥ ಜಾತ್ರೆ, ಚಾಮರಾಜನಗರದಲ್ಲಿ ನಡೆಯುವಂಥ ಜಾತ್ರೆ ರಥೋತ್ಸವ ಅದು ಆಷಾಢ ಮಾಸದಲ್ಲಿ ನಡೆಯುತ್ತೆ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯುತ್ತೆ. ಗಿರಿಜಾ ಕಲ್ಯಾಣ ಮಹೋತ್ಸವ 4-5 ದಿನಗಳ ಕಾಲ ನಡೆಯುವಂಥ ಮಹೋತ್ಸವ. ಈಶ್ವರ ಪಾರ್ವತಿ ಮದುವೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಿ ಈಶ್ವರ ಪಾರ್ವತಿಯ ಕಲ್ಯಾಣ ಆಗುತ್ತೆ. ಈಶ್ವರ ಪಾರ್ವತಿಯ ಕಲ್ಯಾಣ ಆದ ನಂತರದಲ್ಲಿ ಜುಲೈ ಆಷಾಢ ಮಾಸದಲ್ಲಿ ರಥೋತ್ಸವ ಆಗುತ್ತೆ. ಇಲ್ಲಿ ಸಾಲುಗುಡಿಗಳು ಬಹಳಷ್ಟು ಇದ್ದಾವೆ. ಒಂದು ಕಡೆ ಸಾಲುಗುಡಿನಲ್ಲಿ ಈಶ್ವರನ ಭಕ್ತರುಗಳ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಇನ್ನೊಂದು ಕಡೆ ಪೂರ್ತಿಯಾಗಿ ಈಶ್ವರನ ಲಿಂಗರೂಪಿ ಭಾಳಷ್ಟು ವಿಶೇಷವಾದ ಲಿಂಗಗಳದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಾಲುಗುಡಿಯಲ್ಲಿ ಈಶ್ವರನ ಅವತಾರಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಚಂಡಿಕೇಶ್ವರ ಮೂರ್ತಿ, ದಕ್ಷಿಣಾಮೂರ್ತಿ, ವಾಮದೇವ ಮೂರ್ತಿ, ಏಕಪಾದ ಮೂರ್ತಿ
ಜಾಂಬೇಶ್ವರ ಮೂರ್ತಿ, ಹೀಗೆ ಬಹಳಷ್ಟು ಹೆಸರುಗಳುಳ್ಳ ಈಶ್ವರನ ಅವತಾರಗಳನ್ನು ಇನ್ನೊಂದು ಕಡೆ ಸಾಲ್ಗುಡಿನಲ್ಲಿ ಮಾಡಿದ್ದಾರೆ. ನವಗ್ರಹ ಮೂರ್ತಿಗಳಿದ್ದಾವೆ. ಸತ್ಯನಾರಾಯಣ ಸ್ವಾಮಿ ಇದೆ, ಸತ್ಯನಾರಾಯಣ, ಶ್ರೀದೇವಿ ಭೂದೇವಿ ಸಮೇತ ಸತ್ಯನಾರಾಯಣ ಇದೆ. ಚಂಡಿಕೇಶ್ವರ ಮೂರ್ತಿ ಇದೆ, ಹಾಗೆ ಯಾಗಶಾಲೆ ಇದೆ. ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಧ್ವಜಸ್ತಂಭ, ಗರುಡ ಸ್ತಂಭಗಳೆಲ್ಲ ಇದ್ದಾವೆ. ಇಲ್ಲಿರುವಂಥ ನವಗ್ರಹಗಳದ್ದು ವಿಶೇಷ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನವಗ್ರಹಗಳು ಒಂಟಿಯಾಗಿ ಗ್ರಹಗಳದ್ದು ಮೂರ್ತಿ ಇರುತ್ತೆ. ಆದರೆ ಇಲ್ಲಿರುವಂಥ ನವಗ್ರಹಗಳ ಎಲ್ಲ ಮೂರ್ತಿಗಳು ಪತ್ನಿ ಸಮೇತರಾಗಿ ಇದ್ದಾರೆ. ನಾವು ರಾಹು, ಕೇತು, ಸೂರ್ಯ, ಚಂದ್ರ, ಬುಧ, ಸೋಮ ಎಲ್ಲರನ್ನ ಪತ್ನಿ ಸಮೇತರಾಗಿ ಪೂಜೆ ಮಾಡೋದಕ್ಕೆ ಅವಕಾಶ ಇರುವಂಥ ಏಕೈಕ ಜಾಗ ಇದಾಗಿದೆ. ನವಗ್ರಹಗಳ ಮೂರ್ತಿಯೂ ವಿಶೇಷವಾಗಿದೆ. ಇಲ್ಲಿರುವಂಥ ಕಂಬಗಳಲ್ಲಿ ವಿಶೇಷವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಎಲ್ಲ ವಿಧವಾದ ದೇವರುಗಳ ಆಕಾರ ಇದೆ. ಆಂಜನೇಯ, ಗರುಡ, ಹಾಗೆ ಗಣಪತಿ ಮತ್ತು ಈಶ್ವರನ ವಿಗ್ರಹಗಳು, ಅದು ಅಲ್ಲದೆ ಗಜೇಂದ್ರ ಮೋಕ್ಷ ವಿಗ್ರಹ, ಈ ಥರ ಬಹಳಷ್ಟು ವಿಗ್ರಹಗಳದ್ದು ಕೆತ್ತನೆಗಳುಳ್ಳ ಕಂಬಗಳಿದ್ದಾವೆ. ನೂರಾರು ಕಂಬಗಳಿದ್ದಾವೆ. ಎಲ್ಲವೂ ಅದ್ಭುತವಾಗಿದೆ. ಹಾಗೂ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮುಮ್ಮಡಿ ಕೃಷ್ಣಾಜುಡೆಯರವರು ಕೈ ಮುಕ್ಕೊಂಡು ಭಕ್ತಿಯಿಂದ ನಿಂತಿದ್ದಾರೆ. ಅವರ 4 ಜನ ಹೆಂಡತಿಯರ ಸಮೇತರಾಗಿ ಭಕ್ತಿಯಿಂದ ಅವರು ಇಲ್ಲಿ ನಿಂತಿರೋದನ್ನು ತಾವು ಕಾಣಬಹುದು. ಇದೇ ಥರದ ವಿಗ್ರಹಗಳು ಚಾಮರಾಜನಗರ ಮಾತ್ರವಲ್ಲದೆ ನಂಜನಗೂಡಿನಲ್ಲಿ ಕಾಣಬಹುದು, ಚಾಮುಂಡಿ ಬೆಟ್ಟದಲ್ಲಿ ಕಾಣಬಹುದು, ಹಾಗೂ ಮೇಲುಕೋಟೆಯಲ್ಲೂ ಸಹಿತ ಕಾಣಬಹುದು. ಚಾಮುಂಡಿ ಬೆಟ್ಟ, ಮೇಲುಕೋಟೆ ಮತ್ತು ನಂಜನಗೂಡಿನಲ್ಲಿ ಮುಮ್ಮಡಿ ಕೃಷ್ಣಾಜುಡೆಯರವರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಲ್ಲಿ ಅವರು ಬಹಳ ಶ್ರಮ ವಹಿಸಿದರು. ಹಾಗಾಗಿ ಅವರ ಮೂರ್ತಿಗಳನ್ನು ಭಕ್ತಿ ಪ್ರಧಾನವಾಗಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದೇ ಶ್ರೀಮನ್ ಮಹಾರಾಜರಾದ ಮುಮ್ಮಡಿ ಕೃಷ್ಣಾಜುಡೆಯರವರು. ಅವರಿಗೆ ಅನಂತ ಧನ್ಯವಾದಗಳು, ಅನಂತ ನಮಸ್ಕಾರಗಳನ್ನು ಎಲ್ಲರೂ ತಿಳಿಸಬೇಕು. ಈ ಥರ ಭವ್ಯವಾದ ಭವ್ಯವಾದ ದೇವಸ್ಥಾನವನ್ನು ಕೊಟ್ಟು ಚಾಮರಾಜನಗರ ಎಂಬ ಹೆಸರನ್ನಿಟ್ಟು ಚಾಮರಾಜನಗರ ಉದ್ಧಾರ ಆಗಲು ಬಹಳಷ್ಟು ಶ್ರಮ ವಹಿಸಿದ ದೇವಾನುದೇವತೆಗಳ ಅಂಶ ರೂಪರಾದ ಮುಮ್ಮಡಿ ಕೃಷ್ಣಾಜುಡೆಯರವರ ವಿಗ್ರಹಗಳನ್ನು ತಾವಿಲ್ಲಿ ಕಾಣಬಹುದು.